ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ 3ನೇ ಅವಧಿಯ ಸರ್ಕಾರದಲ್ಲಿ ದೇವೇಗೌಡರ ಮಗ ಕುಮಾರಸ್ವಾಮಿಯವರು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿರುವುದನ್ನು ವಿರೋಧಿಸಿ ಕೇರಳದ ಜೆಡಿಎಸ್ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಟಕ್ಕರ್ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಕೇರಳ ಜೆಡಿಎಸ್ನ ನಾಯಕರು ಹೊಸ ಪಕ್ಷವನ್ನು ರಚನೆ ಮಾಡಲಿದ್ದಾರೆ. ಹೊಸ ಪಕ್ಷಕ್ಕೆ ಹೊಸ ಹೆಸರನ್ನು ಇಡಲಿದ್ದಾರೆ. ಹೊಸ ಚಿಹ್ನೆಯನ್ನು ಪಡೆಯಲಿದ್ದಾರೆ. ಕೇರಳ ಜೆಡಿಎಸ್ನ ನಾಯಕರ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮೋದಿಯವರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಬೃಹತ್ ಕೈಗಾರಿಕೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ಸು ಎಡಪಕ್ಷಗಳ ನೇತೃತ್ವದ LDF ಅನ್ನು ಟೀಕೆ ಮಾಡಿತ್ತು. ಎಡಪಕ್ಷಗಳು ಕೇರಳದಲ್ಲಿ ಬಿಜೆಪಿಯ ವಿರುದ್ಧ ಹೋರಾಟ ಮಾಡ್ತಿವೆ. ಆ ಎಡಪಕ್ಷಗಳ ನೇತೃತ್ವದ LDFನಲ್ಲಿ JDS ಕೂಡ ಪಾಲುದಾರ ಪಕ್ಷ. ಆದರೆ ಅದೇ JDS ಮೋದಿಯವರ ಸರ್ಕಾರದಲ್ಲಿ ಭಾಗಿಯಾಗಿದೆ. ಮೋದಿಯವರ ಸರ್ಕಾರದಲ್ಲಿ JDSನ ನಾಯಕ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. LDFನ ಎಡಪಕ್ಷಗಳ ಒಪ್ಪಿಗೆ ಇಲ್ಲದೆ JDS ಮೋದಿಯವರ ಸರ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಡಪಕ್ಷಗಳ ಒಪ್ಪಿಗೆ ಕೂಡ ಇತ್ತು. ಕುಮಾರಸ್ವಾಮಿ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವುದಕ್ಕೆ ಎಡಪಕ್ಷಗಳ ಒಪ್ಪಿಗೆ ಇತ್ತು ಅಂಥೇಳಿ ಕೇರಳದಲ್ಲಿ ಕಾಂಗ್ರೆಸ್ಸು LDFನ ವಿರುದ್ಧ ಎಡಪಕ್ಷಗಳ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿತ್ತು. ಸೊ ಕೇರಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿರುವಂತಹ LDF ಮೈತ್ರಿಕೂಟ ಕಾಂಗ್ರೆಸ್ ಮಾಡ್ತಾ ಇರುವಂಥ ಈ ಟೀಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದುಬಾರಿ ಆಗಬಹುದು ಎನ್ನುವ ಕಾರಣಕ್ಕೋಸ್ಕರ JDSಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು ಕೇರಳದಲ್ಲಿ. ಸೊ JDS ಈಗ ದೇವೇಗೌಡರ JDSನಿಂದ ಹೊರಬಂದು ಹೊಸದಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. 2021ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ JDS 4 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. 2ರಲ್ಲಿ ಗೆದ್ದಿತ್ತು. 1.3% ಮತಗಳನ್ನು ಪಡೆದಿತ್ತು. 2016ರಲ್ಲಿ JDS 3 ಕ್ಷೇತ್ರಗಳನ್ನು ಗೆದ್ದಿತ್ತು. 1.5% ಮತಗಳನ್ನು ಪಡೆದಿತ್ತು. 2011ರಲ್ಲಿ JDS 4ರಲ್ಲಿ ಗೆದ್ದಿತ್ತು. 4 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. 1.52% ಮತಗಳನ್ನು ಪಡೆದಿತ್ತು. 2006ರಲ್ಲಿ JDS 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. 2.44% ಮತಗಳನ್ನು ಪಡೆದಿತ್ತು. 2001ರಲ್ಲಿ ಕೇರಳದಲ್ಲಿ JDS 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. 3.48% ಮತಗಳನ್ನು ಪಡೆದಿತ್ತು. ಈಗ ಕೇರಳದಲ್ಲಿ JDSನ 2 ಶಾಸಕರಿದ್ದಾರೆ. LDF ಮೈತ್ರಿಕೂಟದಲ್ಲಿ JDSನ ಕೃಷ್ಣಕುಟ್ಟಿ ಅವರು ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೋರ್ವ JDSನ ಶಾಸಕ ಮ್ಯಾಥ್ಯೂ ಟಿ ಥಾಮಸ್ ಅವರು JDSನ ಕೇರಳ ಘಟಕದ ರಾಜ್ಯಾಧ್ಯಕ್ಷರು. ಸೊ ಈಗ ಕೇರಳ JDS ಘಟಕ ದೇವೇಗೌಡರ ಪಕ್ಷದಿಂದ ದೂರವಾಗಿ ಹೊಸದಾಗಿ ಪಕ್ಷವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ. ಬಟ್ ಇಲ್ಲೊಂದು ಸೇಫರ್ ಗೇಮನ್ನು ಕೇರಳ JDSನ ನಾಯಕರು ತೆಗೆದುಕೊಂಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಹೊಸದಾಗಿ ರಚಿತ ಆಗಲಿರುವಂತಹ ಪಕ್ಷದಲ್ಲಿ 2 ಶಾಸಕರು ಮ್ಯಾಥ್ಯೂ ಟಿ ಥಾಮಸ್ ಮತ್ತು ಕೇರಳ ಸರ್ಕಾರದಲ್ಲಿ ಇಂಧನ ಸಚಿವರಾಗಿರುವ ಕೃಷ್ಣಕುಟ್ಟಿ ಇವರಿಬ್ಬರು ಕೂಡ ಸೇರ್ಪಡೆ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಅವರು ಹೊಸ ಪಕ್ಷಕ್ಕೆ ಸೇರ್ಪಡೆ ಆದರೆ ಆಗ ಡಿಸ್ಕ್ವಾಲಿಫಿಕೇಷನನ್ನು ಎದುರಿಸಬೇಕಾಗತ್ತೆ ಅಂಥೇಳಿ, ಅನರ್ಹತೆಯನ್ನು ಎದುರಿಸಬೇಕಾಗತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ಇವರು JDSನಲ್ಲೇ ಇರ್ತಾರೆ. ಆದರೆ ಹೊಸ ಪಕ್ಷವನ್ನು JDSನ ಉಳಿದ ನಾಯಕರು ರಚನೆ ಮಾಡ್ತಾರೆ. ಕೇರಳದಲ್ಲಿ JDSಗೆ ಅದರದ್ದೇ ಆದಂಥ ಅಸ್ತಿತ್ವ ಇದೆ. ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಕಳೆದ ವರ್ಷ BJPಯ ಜೊತೆಗೆ ಮೈತ್ರಿಯನ್ನು ವಿರೋಧಿಸಿ JDSನ ರಾಜ್ಯಾಧ್ಯಕ್ಷರಾಗಿದ್ದಂತಹ CM ಇಬ್ರಾಹಿಂ ಅವರು ಬಂಡಾಯ ಎದ್ದಂತಹ ಸಂದರ್ಭದಲ್ಲಿ ಆಗ JDSನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂತಹ CK ನಾನು ಅವರು ದೇವೇಗೌಡರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಜೊತೆಗೆ CM ಇಬ್ರಾಹಿಂ ಅವರನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ. ಅದಾದ ಬೆನ್ನಲ್ಲೇ ದೇವೇಗೌಡರು CM ಇಬ್ರಾಹಿಂ ಮತ್ತು CK ನಾನು ಇಬ್ಬರನ್ನೂ ಕೂಡ JDSನಿಂದ ಉಚ್ಚಾಟನೆ ಮಾಡಿದರು ಕಳೆದ ವರ್ಷ. CK ನಾನು ಕಳೆದ 2011ರ ವಿಧಾನಸಭಾ ಚುನಾವಣೆಯಲ್ಲಿ JDSನಿಂದ ಆಯ್ಕೆ ಆದಂಥವರು ಸತತ 4 ಬಾರಿ JDSನ ಶಾಸಕರಾಗಿ CK ನಾನು ಆಯ್ಕೆ ಆಗಿದ್ದರು. ಬಟ್ ಅವರು
ದೇವೇಗೌಡರ ನಿರ್ಧಾರವನ್ನು ಒಪ್ಕೊಂಡಿರಲಿಲ್ಲ, ಬಿ ಜೆ ಪಿಯ ಜೊತೆಗೆ ಹೋಗುವಂಥ ನಿರ್ಧಾರವನ್ನು ಒಪ್ಕೊಂಡಿರಲಿಲ್ಲ. ಸೊ ಎಕ್ಸೆಪ್ಟ್ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಜೆ ಡಿ ಎಸ್ಸಿಗೆ ಒಂದು ಅಸ್ತಿತ್ವ ಇತ್ತು ಅಂತ ಹೇಳಿದ್ರೆ ಅದು ಕೇರಳದಲ್ಲಿ. ಬಟ್ ಕೇರಳದಲ್ಲಿನ ರಾಜಕೀಯ ವಾತಾವರಣ ಸಂಪೂರ್ಣ ಭಿನ್ನವಾಗಿರೋದ್ರಿಂದ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ, ಮತ್ತು ದೀರ್ಘಕಾಲದಿಂದ ಎಲ್ ಡಿ ಎಫ್ ಮೈತ್ರಿಕೂಟದಲ್ಲೇ ಜೆ ಡಿ ಎಸ್ ಇದ್ದಿದ್ದರಿಂದ, ಈಗ ಸರ್ಕಾರದಲ್ಲೂ ಕೂಡ ಜೆ ಡಿ ಎಸ್ ಇಬ್ಬರು ಶಾಸಕರಿದ್ದರೂ ಕೂಡ ಕೇರಳ ಸರ್ಕಾರದಲ್ಲಿ ಜೆ ಡಿ ಎಸ್ನ ಕೃಷ್ಣಕುಟ್ಟಿ ಅವರಿಗೆ ಅತ್ಯಂತ ಪ್ರಭಾವಿ ಖಾತೆ, ಇಂಧನ ಖಾತೆಯನ್ನು ಕೊಡಲಾಗಿದೆ ಅಲ್ಲಿ. ಸೊ ಅದರ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ. ಜೆ ಡಿ ಎಸ್ ಎಷ್ಟು ಇವೊಂದು ಸೀಟುಗಳು ಕಮ್ಮಿ ಇದ್ದರೂ ಕೂಡ ಯಾಕೆ ಇಂಪಾರ್ಟೆನ್ಸ್ ಅಂತ ಅರ್ಥ ಆಗುತ್ತೆ ನಮಗೆ. ಸೊ ಈಗ ಕೇರಳ ಜೆ ಡಿ ಎಸ್ಸು ದೇವೇಗೌಡರಿಗೆ ಸೆಡ್ ಹೊಡೆದು ಹೊರಬರಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಹೊಸ ಪಕ್ಷವನ್ನು ಕಟ್ತಾರೆ. ಬಹುಶಃ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2026ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇರಳದಲ್ಲಿ ಜೆ ಡಿ ಎಸ್ನ ಅಸ್ತಿತ್ವವೇ ಹೊರಟೋಗುತ್ತೆ. ಜೆ ಡಿ ಎಸ್ನ ಸ್ಥಳದಲ್ಲಿ, ಜೆ ಡಿ ಎಸ್ನ ಜಾಗದಲ್ಲಿ ಜೆ ಡಿ ಎಸ್ನ ನಾಯಕರೇ ಕಟ್ಟುವಂತಹ ಹೊಸದೊಂದು ಪಕ್ಷ ಉದಯ ಆಗುತ್ತೆ. ಒಂದು ಕಂಡೀಷನನ್ನು ಹಾಕಿದ್ದಾರೆ ದೇವೇಗೌಡರಿಗೆ ಈಗಲೂ ಕೂಡ, ಒಂದು ವೇಳೆ ಮೋದಿ ಸರ್ಕಾರದಿಂದ ಹೊರಬಂದು ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಏನಾದರೂ ಕಳೆದುಕೊಂಡ್ರೆ ನಾವು ಮತ್ತೆ ಜೆ ಡಿ ಎಸ್ನ ಜೊತೆಗೆ ಬರ್ತೀವಿ ಅಂತೇಳಿ. ಬಟ್ ಅಂತಹ ನಿರ್ಧಾರವನ್ನು ದೇವೇಗೌಡರು ಸದ್ಯದ ಸನ್ನಿವೇಶದಲ್ಲಿ ಖಂಡಿತ ತೆಗೆದುಕೊಳ್ಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರ ಮಗನಿಗೆ ಮೋದಿ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದೆ. ಸೊ ದೇವೇಗೌಡರಿಗೂ ಅನಿವಾರ್ಯ ತಮ್ಮ ಕುಟುಂಬದ ರಾಜಕೀಯ ಹಿತಾಸಕ್ತಿಗೋಸ್ಕರ, ಅಳಿಯನ ರಾಜಕೀಯ ಹಿತಾಸಕ್ತಿ, ಪುತ್ರರಿಬ್ಬರ ರಾಜಕೀಯ ಹಿತಾಸಕ್ತಿ, ಮೊಮ್ಮಕ್ಕಳ ರಾಜಕೀಯ ಹಿತಾಸಕ್ತಿ, ಇದನ್ನು ಕಾಪಾಡಲಿಕ್ಕೆ ಬಿ ಜೆ ಪಿ ಜೊತೆ ಇರುವಂಥದ್ದು ಸದ್ಯದ ಮಟ್ಟಿಗೆ ದೇವೇಗೌಡರಿಗೆ ಅನಿವಾರ್ಯ. ಸೊ ಒಂದು ರಾಜ್ಯದಲ್ಲಿ ಇರುವಂತಹ ಅಸ್ತಿತ್ವವನ್ನು ಜೆ ಡಿ ಎಸ್ ಕಳೆದುಕೊಳ್ಳಲಿದೆ.